ಸ್ನೇಹಿತರೆ, ನನ್ನ ಹೆಸರು ಎ ಸಿ ಚೆನ್ನಪ್ಪ ಅಂತೇಳಿ ನಾನೊಬ್ಬ ನಿವೃತ್ತ ಶಿಕ್ಷಕ. ನೋಡಿ, ಇದು ನಮ್ಮ ಊರಿನ ಪಕ್ಕ ತೈಲೂರು ಅಂತೇಳಿ. ತೈಲೂರು ಇಲ್ಲಿ ಒಂದು ತೋಟ, ರೈತರ ತೋಟ, ತೆಂಗಿನ ತೋಟದ ಹತ್ರ ನಾನು ನಿಂತಿದ್ದೀನಿ. ನೋಡಿ, ರೈತರ ಬಾಳು ಎಷ್ಟು ಚೆನ್ನಾಗಿದೆ ಅಂತ. ರೈತರ ಬೆಳೆದಿರುವಂತಹ ಬೆಳೆ, ಒಂದು ತೆಂಗಿನ ತೋಟ ಯಾವ ಮಟ್ಟದಲ್ಲಿ ಏನು ಹಾಳಾಗಿ ಇವತ್ತು ರೈತ ಯಾವ ರೀತಿ ಉಳಿಬೇಕು. ಈ ಕಾಯಿಲೆಗೆ ಇವತ್ತಿಗೆ ಒಂದು ಮೆಡಿಸನ್ ಇಲ್ಲ, ಒಂದು ಏನಿಲ್ಲ. ರೈತ ಬದುಕಬೇಕು ಅಂತ ಅಂದರೆ ಯಾವ ರೀತಿ ಬದುಕಬೇಕು ನೋಡಿ, ಯೋಚನೆ ಮಾಡಿ. ರೈತ ಆತ್ಮಹತ್ಯೆ ಮಾಡ್ಕೊಳ್ದೇ ಇನ್ನೇನು ಮಾಡೋಕ್ಕೆ ಸಾಧ್ಯ ನೋಡಿ. ಇದು ನಿಜವಾಗ್ಲೂ ಅನ್ಯಾಯ. ಸರ್ಕಾರ ಇಂಥವ್ರನ್ನ ಬದುಕಿಸೋದು ಯಾವಾಗ? ಇಂಥವರು ರೈತರು ಬದುಕಬೇಕು ಅಂತ ಅನ್ನೋದು ನಮ್ಮೆಲ್ಲರ ಧರ್ಮ ಅಲ್ವೇ? ರೈತ ಅನ್ನದಾತ ಅಂತ ಕರಿತೀವಿ ನಾವು ಇವನ್ನ. ರೈತರ ಬಾಳನ್ನು ನೋಡಿ, ರೈತರ ಬಾಳು ಎಷ್ಟು ಚೆನ್ನಾಗಿದೆ ನೋಡಿ. ನಾನಿಲ್ಲಿ ತೈಲೂರು ಅಂತೇಳಿ ನಮ್ಮೂರ ಪಕ್ಕನೇ ಇರ್ತಕ್ಕಂಥ ಒಂದು ತೆಂಗಿನ ತೋಟಕ್ಕೆ ಬಂದಿದ್ದೀನಿ. ತೆಂಗಿನ ತೋಟ ಇದು ನೋಡಿ, ಏನಾಗಿದೆ ಅನ್ನೋದನ್ನು ನೋಡಿ. ಯಾವ ವಿಜ್ಞಾನ, ಯಾವ ಮಟ್ಟದಲ್ಲಿ ಏನು ವಿಜ್ಞಾನ, ಯಾವ ಔಷಧಿ ಕಂಡುಹಿಡಿದೋ ಇದನ್ನು ನೋಡಿ. ಈ ಪಾಳಿಗೆ ಕಾರಣ ಯಾರು? ಇದು ಸರ್ಕಾರದ ಹೊಣೆ ಅಲ್ವೇ? ಇದಕ್ಕೆಲ್ಲ ಮೆಡಿಸನ್ಸ್ ಮಾಡಿ ಈ ವಿಜ್ಞಾನಿಗಳು, ಈ ತಂತ್ರಜ್ಞಾನರು, ಇವರೆಲ್ಲ ಏನು ಮಾಡ್ತಾ ಇದ್ದಾರೋ ದಯಮಾಡಿ ಇದನ್ನೆಲ್ಲ ಇದಕ್ಕೆಲ್ಲ ಪರಿಹಾರ ಕೊಡಬೇಕು. ಸರ್ಕಾರ ಇದನ್ನೆಲ್ಲ ಪರಿಹಾರ ಕೊಡಬೇಕು ಇವ್ರಿಗೆ. ಇದಕ್ಕೆಲ್ಲ ಪರಿಹಾರ ಕೊಡಬೇಕು. ಪರಿಹಾರ ಕೊಟ್ಟು ಇವ್ರನ್ನ ರಕ್ಷಣೆ ಮಾಡೋದು ಒಂದು ಸರ್ಕಾರದ ಧರ್ಮ ಅಂತ ನಾನಾದರೂ ಹೇಳ್ತೀನಿ. ನಮಸ್ತೆ.